ನಮಸ್ಕಾರ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಈ 5 ತಪ್ಪುಗಳನ್ನು ಮಾಡಲೇಬೇಡಿ. ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ. ಹೌದು, ವರಮಹಾಲಕ್ಷ್ಮಿ ಪೂಜೆ ಬಹಳ ವಿಶೇಷವಾದ ಪೂಜೆ. ಈ ದಿನ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಅಲಂಕರಿಸಿ ಪೂಜೆ ಮಾಡುವುದು ಸಂಪ್ರದಾಯ. ಈ ಹಬ್ಬದ ದಿನ ಕೆಲವು ತಪ್ಪುಗಳನ್ನು ಮಾಡಬಾರದು, ಏಕೆಂದರೆ ಅಂಥ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿ ಕೋಪಕ್ಕೆ ಗುರಿಯಾಗುತ್ತೀರಿ. ವರಮಹಾಲಕ್ಷ್ಮಿ ಹಬ್ಬವು ಸಂಪತ್ತು ಮತ್ತು ಸಮೃದ್ಧಿಯ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವ ಹಬ್ಬ. ಈ ದಿನ ಮಹಿಳೆಯರು, ವಿಶೇಷವಾಗಿ ಮದುವೆಯಾದ ಮಹಿಳೆಯರು, ಕಳಸವನ್ನು ಇಟ್ಟು ಅದನ್ನು ಲಕ್ಷ್ಮೀ ದೇವಿಯಂತೆ ಅಲಂಕರಿಸಿ ಪೂಜೆ ಮಾಡುತ್ತಾರೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಹಣ, ಸಂಪತ್ತು, ಸಮೃದ್ಧಿ ಬರುತ್ತದೆ. ಅಲ್ಲದೆ ಅವರ ಗಂಡನ ಆರೋಗ್ಯ ಮತ್ತು ಐಶ್ವರ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ದಿನ ಕೆಲವು ತಪ್ಪುಗಳನ್ನು ಮಾಡಬಾರದು ಎನ್ನುತ್ತಾರೆ. ಅಂತಹ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿ ಕೋಪಕ್ಕೆ ಗುರಿಯಾಗುತ್ತೀರಿ. ಹಾಗಾದರೆ ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ಕಳಶ ಸ್ಥಾಪನೆ ಮತ್ತು ಸೀರೆ. ಹಿಂದೂ ಸಂಪ್ರದಾಯ ಅಥವಾ ಶಾಸ್ತ್ರದಲ್ಲಿ ಕಳಶ ಇಟ್ಟು ಅದರ ಮೇಲೆ ತೆಂಗಿನಕಾಯಿ ಮತ್ತು ಲಕ್ಷ್ಮೀ ದೇವಿಯ ಮುಖವಾಡವನ್ನು ಇಟ್ಟೇ ಪೂಜೆ ಮಾಡಬೇಕು ಎಂದು ಹೇಳಿಲ್ಲ. ಸ್ವಚ್ಛವಾದ ಸ್ಥಳದಲ್ಲಿ ಕಳಸವನ್ನು ಇಟ್ಟು ಪೂಜೆ ಮಾಡಿದರೆ ಸಾಕು. ಇದಲ್ಲದೆ ದೇವಿ ಪೂಜೆಗಾಗಿ ಅಥವಾ ದೇವಿಗೆ ಅಲಂಕಾರ ಮಾಡಲು ತಂದ ಸೀರೆಯನ್ನು ನಾವು ಮೈ ಮೇಲೆ ಹಾಕಿಕೊಂಡು ನೋಡಬಾರದು, ಅದು ತಪ್ಪು. ನಾವು ಧರಿಸಿದ ನಂತರ ಆ ಸೀರೆಯನ್ನು ತಾಯಿಗೆ ಅರ್ಪಿಸಿದರೆ ಅದು ಶುದ್ಧತೆಯನ್ನು ಕಳೆದುಕೊಳ್ಳುತ್ತದೆ. ಕಳಶಕ್ಕೆ ತಾಳಿ ಬಗ್ಗೆ ಎಚ್ಚರಿಕೆ. ಕಳಶಕ್ಕೆ ಅಲಂಕಾರ ಮಾಡುವಾಗ ತಾಳಿ ಅಥವಾ ಮಂಗಳಸೂತ್ರ ಹಾಕಿ ಅಲಂಕರಿಸುತ್ತಾರೆ, ಏಕೆಂದರೆ ಆ ಕಳಶ ಕೇವಲ ಕಳಸವಲ್ಲ, ಅದು ಲಕ್ಷ್ಮೀ ದೇವಿಯ ಸ್ವರೂಪ. ಲಕ್ಷ್ಮೀ ದೇವಿ ಸುಮಂಗಳಿ, ಆದ್ದರಿಂದ ತಾಳಿ ಹಾಕಿ ಪೂಜಿಸುವುದು ಕಡ್ಡಾಯ. ನೀವು ಧರಿಸುವ ತಾಳಿಯನ್ನು ಅಥವಾ ಮಾರುಕಟ್ಟೆಯಲ್ಲಿ ಸಿಗುವ ನಕಲಿ ತಾಳಿಯನ್ನು ದೇವಿಗೆ ಹಾಕಬೇಡಿ. ಬದಲಾಗಿ ಅರಸಿನ ದಾರಿಗೆ ಅರಸಿನ ಕೊಂಬನ್ನು ಕಟ್ಟಿ ಅದನ್ನೇ ತಾಳಿಯಾಗಿ ಕಳಶಕ್ಕೆ ಹಾಕಿ. ದೇವಿಯನ್ನು ಪ್ರತಿಷ್ಠಾಪನೆ ಮಾಡಲು ಪ್ಲಾಸ್ಟಿಕ್, ಕಬ್ಬಿಣದ ಮಣೆ, ಟೇಬಲ್ ಅಥವಾ ಇನ್ನಿತರ ಪೀಠಗಳನ್ನು ಬಳಸಬಾರದು. ಬದಲಾಗಿ ಮರದ ಪೀಠ, ಮರದ ಮಣೆ ಅಥವಾ ಮರದ ಟೇಬಲನ್ನು ಮಾತ್ರ ಬಳಸಬೇಕು. ಇಂತಹ ಹೂಗಳನ್ನು ಬಳಸಬಾರದು. ಕೆಲವರು ಅಲಂಕಾರ ಸುಂದರವಾಗಿ ಕಾಣಲಿ ಎಂದು ಪ್ಲಾಸ್ಟಿಕ್ ಹೂಗಳು ಅಥವಾ ಲೈಟ್ಗಳನ್ನು ಬಳಸುತ್ತಾರೆ. ಇದನ್ನು ಮಾಡಬೇಡಿ. ಈ ದಿನ ಲಕ್ಷ್ಮೀ ದೇವಿಯನ್ನು ಅಲಂಕರಿಸಲು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ವಸ್ತುಗಳು ಅಥವಾ ಲೈಟುಗಳನ್ನು ಬಳಸಬೇಡಿ. ಬದಲಿಗೆ ಫ್ರೆಶ್ ಹೂಗಳನ್ನೇ ಬಳಸಿ. ಈ ದಿನ ಮನೆಯಲ್ಲಿ ಆಹಾರವನ್ನು ವ್ಯರ್ಥ ಮಾಡಬೇಡಿ, ಏಕೆಂದರೆ ಲಕ್ಷ್ಮೀ ದೇವಿಯ ವಿವಿಧ ರೂಪಗಳಲ್ಲಿ ಧಾನ್ಯ ಲಕ್ಷ್ಮಿಯೂ ಒಂದು. ಆದ್ದರಿಂದ ಸಾಧ್ಯವಾದರೆ ಆಹಾರವನ್ನು ಯಾರಿಗಾದರೂ ದಾನ ಮಾಡಿ. ಕಲರ್ ಬಳೆಗಳು ಬೇಡ. ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ದೇವಿಗೆ ಹಸಿರು ಅಥವಾ ಕೆಂಪು ಬಣ್ಣದ ಬಳೆಗಳನ್ನು ಧರಿಸಬೇಕು. ದೇವಿಗೆ ಅರ್ಪಿಸುವ ಬಳೆಗಳು ಹೊಡೆದಿರಬಾರದು. ಪೂಜೆಯಲ್ಲಿ ಕಪ್ಪು, ನೀಲಿ, ಬಿಳಿ ಅಥವಾ ಬೂದು ಬಣ್ಣದ ಬಳೆಗಳನ್ನು ತಪ್ಪಿಯೂ ಇಡಬಾರದು. ಮನೆಗೆ ಬಂದ ಮುತ್ತೈದರಿಗೂ ಹಸಿರು ಅಥವಾ ಕೆಂಪು ಬಣ್ಣದ ಗಾಜಿನ ಬಳೆಗಳನ್ನು ನೀಡಬೇಕು. ಗರ್ಭಿಣಿಯರಿಗೆ ಬಾಗಿನ. ಪೂಜೆಗೆ ಮುತ್ತೈದೆಯರನ್ನು ಕರೆದಾಗ ಗರ್ಭಿಣಿ ಮಹಿಳೆಯರು ಬಂದರೆ ಅವರನ್ನು ಯಾವುದೇ ಕಾರಣಕ್ಕೂ ಅವಮಾನಿಸಬೇಡಿ. ಅವರನ್ನು ಗೌರವದಿಂದ ಸ್ವಾಗತಿಸಿ. ಗರ್ಭಿಣಿಯರು ಬಾಗಿನ ತೆಗೆದುಕೊಳ್ಳಲು ಬಂದಾಗ ಅವರಿಗೆ ಅರಿಶಿನ, ಕುಂಕುಮ, 2 ತಾಂಬೂಲ ಮತ್ತು 2 ರವಿಕೆ ಪೀಸುಗಳನ್ನು ಕೊಡಬೇಕು. ಈ ದಿನ ಗರ್ಭಿಣಿಯರಿಗೆ ಏನೇ ಕೊಟ್ಟರೂ 1 ಅಲ್ಲ 2 ಕೊಡಬೇಕು. ಈ ಸಮಯದಲ್ಲಿ ವಿಧವೆಯರು ಮನೆಗೆ ಬಂದರೆ ಅವರನ್ನು ಅವಮಾನಿಸಬಾರದು ಮತ್ತು ಖಾಲಿ ಕೈಯಿಂದ ಕಳಿಸಬಾರದು. ಅರಿಶಿನ, ಕುಂಕುಮ ಮತ್ತು ರವಿಕೆ ಪೀಸುಗಳನ್ನು ಒಂದು ಕವರಿನಲ್ಲಿ ಹಾಕಿ ಕೊಡಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.